M46 catapult is a safe propelled gun. M4 Sherman tank. Paramanand, Chatar Singh, Ramchand. ಒಂದು 4,000 ಜನ ಸೋಲ್ಜರ್ಸ್ ಪಾಕಿಸ್ತಾನವರು ಮನೆಯಲ್ಲಿ ಇವ್ರದ್ದು ಹಿಂದೆ ಅಂತೆ ತುಂಬ ಮನೆ. ಸೊ ಪ್ರಾಬಬ್ಲಿ ಅಲ್ಲಿನೂ ಇತ್ನಾ ಖೂಬ್ಸೂರತ್ ಹೋ ಪತಾ ಹೈ ಕಿಸಿನೇ ಬೇರೆ ಎದ್ಬಿಡ್ತು. ಎಲ್ಲ ಕಡೆ ಸ್ಯಾಂಡು, ಮೈ ಕೈ ಎಲ್ಲ ಫುಲ್ ಗ್ಲೌಸ್ ಒಳಗಡೆ ಎಲ್ಲ ಸ್ಯಾಂಡ್ ತುಂಬ್ಕೊಂಡ್ಬಿಟ್ಟಿದೆ. ಸೊ Hello everyone, welcome back to my channel. ನೀವು ನಂದು ಲಾಸ್ಟ್ ವ್ಲಾಗ್ ನೋಡಿದರೆ ಯು ವಿಲ್ ಆಲ್ರೆಡಿ ನೋ ದ್ಯಾಟ್ ನಾನು ತನ್ನೋತ್ ಮಾತಾಯಿಂದ ಇವಾಗ ಸಮ್ ಡೆಸರ್ಟ್ ಕಡೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಬಂದಿದ್ದೀನಿ ಲೋಂಗೆವಾಲಾ ವಾರ್ ಮೆಮೋರಿಯಲಲ್ಲಿ. ಸೊ ಟೈಮ್ ಇಲ್ಲ ಎಲ್ಲೂ ಇಳಿದು ಹೋಗುವಷ್ಟು, ಬಟ್ ಕ್ವಿಕ್ಕಾಗಿ ಟಿಕ್ 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 ಲೆನ್ಸ್ ಹಾಕ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಲೆಟ್ಸ್ ಸಿ ಹೌ ಇಟ್ ಈಸ್. Sir, this is the war memorial. War memorial. Thank you. Kerala. Karnataka. KA. Yeah. Camera. This is camera. Good. Nice. Right there. Huh? Right there. हाँ. स्टे कहाँ पर करोगे? हाँ? स्टे नाइट स्टे Sam? सन हाँ. अभी समझो M46 catapult is a safe propelled gun developed by India primarily for strike formations on western borders. Oh. M4 Sherman tank. Displayed is a captured tank which was used by Pakistan Army in the Battle of Longewala. It was used extensively by Pakistan in 1965 and 1971 war against India. Let's take Minchu's picture with this. कैनल में मिल क्या? हाँ? कैनल हाँ. नीचे वाला मिल गया. हाँ. I am taking Minchu's picture with M46 catapult gun. Oh my God. ठीक है सब कुछ. हाँ. Thank you.
Yeah, I was just reading about that. I actually don't have time. If not, I wanted to go inside. 1 घंटा चाहिए शाम को from here. Sam? This way, no? Okay. See you. Okay. Thank you. "23rd Punjab in Memoriam." ಸೊ ಇಲ್ಲಿ ಎಲ್ಲ ನಮ್ಮ ದೇಶಕ್ಕೆ ಹೋರಾಡ್ದವ್ರದ್ದು ಕ್ರಿಮೇಷನ್ ಥರ ಏನೋ ಇದೆ. ಪರಮಾನಂದ್, ಚತರ್ ಸಿಂಗ್, ರಾಮಚಂದ್, ಕುಮಾರ್ ಕೌನ್. हेलो बस देख रही थी। आगे देख लो ना आराम से। नहीं, वो शाम जाना है ना, टाइम हो गया। इधर तनौर से आ रहे हैं। नहीं, वो ये हुआ था ना न्यूक्लियर टेस्टिंग, वो उस सिटी से। ವಾವ್, ಏನೇನು ಯುದ್ಧಕ್ಕೆ ಯೂಸ್ ಮಾಡಿದಾರಲ್ಲ ಅದೆಲ್ಲ ಜೀಪ್ಸ್ ಪ್ರತಿಯೊಂದು ಇಲ್ಲೇ ಇದೆ. ಓಹ್ ಮೈ ಗಾಡ್, ಇಲ್ಲಿ ನಿಜವಾಗ್ಲೂ ಇಲ್ಲೆಲ್ಲ ಬಂದರೆ ಹೇಗೆ ಅನಿಸ್ತಾ ಇದೆ ನನಗೆ ಅಂತ ಓನ್ಲಿ ಐ ನೋ. ವಾರ್ ಮೆಮೋರಿಯಲ್, ಕೆಫೆ, ಸವಾನರ್ ಶಾಪ್, ಯುದ್ಧ ಸ್ಥಳ, ಮ್ಯೂಸಿಯಂ ಬೇರೆ ಇದೆ ಅಂತ ಇಲ್ಲಿ. ನಾನು ಹೇಗೆ ಹೋಗ್ಬೇಕಂತ ಅಂದರೆ ಬ್ಯಾಟಲ್ ಆಫ್ ಲಾಂಗೆವಾಲಾ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದಾಗಿದ್ದು 1971ರಲ್ಲಿ 1971ರಲ್ಲಿ. ಸೊ ಒಂದು ರಾತ್ರಿ 4th and 5th ಡಿಸೆಂಬರ್ 1971ರಲ್ಲಿ ಒಂದು 4,000 ಜನ ಸೋಲ್ಜರ್ಸ್ ಪಾಕಿಸ್ತಾನವರು ಅವ್ರ ಜೊತೆಗೆ T-59 ಆ್ಯಂಡ್ ಶರ್ಮನ್ ಟ್ಯಾಂಕ್ಸ್ ನೀವಿಲ್ಲೇನೇನು ನೋಡಿದ್ವಲ್ಲ ಅದನ್ನೆಲ್ಲ ಹಿಡ್ಕೊಂಡು ಈ ಲಾಂಗೆವಾಲಾ ಬಾರ್ಡರಲ್ಲಿ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದರು. ಸೊ ಸಿಕ್ಕಾಬಟ್ಟೆ ಜನ ಇದ್ದರು ಅಲ್ಲಿ. ಬಟ್ ನಮ್ಮ ಇಂಡಿಯನ್ ಆರ್ಮಿ ತುಂಬ ಔಟ್ ನಂಬರ್ ಆಗಿದ್ರು ದೇ ಡಿಡ್ ನಾಟ್ ಗಿವ್ ಅಪ್ ಆನ್ ಆರ್ ಕಂಟ್ರಿ. ಸೊ ಅವತ್ತು ಈ ಬ್ಯಾಟಲನ್ನು ತುಂಬ ಕಡಿಮೆ ಜನ ಸೋಲ್ಜರ್ ಇದ್ರೂ ವಿನ್ ಆಗಿದ್ದಾರೆ. ಎಷ್ಟು ಜನ ಇದಕ್ಕೆ ಮೃತಪಟ್ಟಿದ್ದಾರೆ, ನಮ್ಮ ದೇಶಕ್ಕೋಸ್ಕರ ಅವ್ರ ಜೀವನ ತ್ಯಾಗ ಮಾಡಿದ್ದಾರೆ. ಸೊ ಇಂಥ ಜಾಗದಲ್ಲಿ ಇವತ್ತು ನಾನಿದ್ದೀನಿ. ಪೆಟ್ರೋಲ್ ಬಂಕ್ ಇಲ್ಲ ಅಂದರೆ ಇವಾಗ ಒಳ್ಳೆ ಮಜಾ ಇದೆ. ಪೆಟ್ರೋಲ್ 50 ಕಿಲೋಮೀಟರ್ ತನಕ ಯಾವುದೇ ಪೆಟ್ರೋಲ್ ಬಂಕ್ಸ ಇಲ್ಲ ಇಲ್ಲಿ. ನಾನಿದ್ದೀನಿ ಇಲ್ಲಿ ಗೋಣೋಕಿ ಢಾಣಿ ಅಂತ ಹಳ್ಳಿಲಿ. ನನಗೆ ಇಲ್ಲಿ ಮನೆ ಒಳಗಡೆ ಹೇಗಿದೆ ಅಂತ ನೋಡಬೇಕಿತ್ತು. ಸೊ आपका नाम? मेरा नाम सदीक है। सद्दीक सर ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಒಳಗಡೆ. ये क्या है? इसमें हाँ, ये गोल गोल वाला, इसमें चारा वगैरह डाला हुआ है। मतलब चारा वगैरह भेड़ वगैरह दिखाती है ना। हाँ, अच्छा हाँ,
सॉरी। आप क्या कर रहे हो? ये मतलब ऐसे रेत को निकाल के ये अलग करेगा। ಇಲ್ಲಿ ನೋಡಿ, ಇದು ಕುರಿಗೆ ತಿನ್ಸಕ್ಕೆ ಅಂತ ಈ ತರ ಮಾಡಿ ಆ ಕೆಳಗಡೆ ಇರೋದನ್ನ ಹಾಕ್ತಾರಂತೆ. वो पूरा ऐसा गोल गोल है, वो सभी में यही है। अच्छा, ಇದು ನೋಡಿ, ಇದು ಅವ್ರದ್ದು ಮನೆ. ಇಲ್ಲಿ ನೋಡಿ, ಇದೆಲ್ಲ ये रेत है ना, अंदर नहीं आता है ये रेत, घर का नहीं आता है. ಒಂದು ಕ್ವಿಕ್ ಲುಕ್ ಒಳಗಡೆ ಹೇಗೆ ಕಾಡುತ್ತೆ ಅಂತ. ಸೊ ಮನೆಯಲ್ಲಿ ಇವ್ರದ್ದು ಹಿಂದೆ ಅಂತೆ ತುಂಬಾ ಮನೆ. ಸೊ ಪ್ರಾಬಬ್ಲಿ ಅಲ್ಲಿವರೆಗೂ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಹಾಗಾಗಿ ನಾನು ಇಲ್ಲೊಂದು ಕ್ವಿಕ್ ಲುಕ್ ತಗೊಂಡು ಐ ಹ್ಯಾವ್ ಜಸ್ಟ್ ವಾಪಸ್ ಹೋಗ್ತಾ ಇದ್ದೀನಿ. राजस्थानी हुडगीर नोड़ी, पुट पुट हुडगीरू. हाय, नाम क्या है आपका? हाँ, नजमा. आपका? हाँ, राइजा. आपका? जुबेदा. आप तीनों इतना खूबसूरत हो, पता है? किसी ने बताया आपको? ಮತ್ತೊಂದು ದಿನ, ಮತ್ತೊಂದು ಸನ್ಸೆಟ್. ನೀವು ನನ್ನ ವ್ಲಾಗ್ಸ್ನ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ಯು ವಿಲ್ ಡೆಫಿನೆಟ್ಲಿ ನೋ ನನಗೆ ಸನ್ಸೆಟ್ ಅಂದರೆ ಎಷ್ಟು ಹುಚ್ಚು ಅಂತ. ನನಗೆ ಇವಾಗ ಏನು ನೆನಪಾಗ್ತಾ ಇದೆ ಅಂತಂದರೆ, ನಾನು ಲಾಸ್ಟ್ ಜೋಧ್ಪುರಿಗೆ ಟ್ರಾವೆಲ್ ಮಾಡಿದಾಗ ಇದೇ ಥರ ಬ್ಯೂಟಿಫುಲ್ ಸನ್ಸೆಟ್ ನೋಡೋಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಪೋಖ್ರಾನಿಗೆ ಬರಬೇಕಾದ್ರೂ ಇಟ್ ವಾಸ್ ಆಲ್ಮೋಸ್ಟ್ ದ ಸೇಮ್. ಆ್ಯಂಡ್ ನಾವು ಇವತ್ತು ತನ್ನೋತಿಂದ ಸಮ್ ಡೆಸರ್ಟಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ರೋಡ್ಸ್ ಐ ಹ್ಯಾವ್ ಎವರ್ ಡ್ರಿವನ್ ಇನ್, ಆ್ಯಂಡ್ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಇಟ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. Finally, I got petrol, baby. ಟೆನ್ಷನ್ ಆಗೋಗಿತ್ತು ಸರ್, ಎಲ್ಲಿ ಗಾಡಿ ಮಧ್ಯದಲ್ಲಿ ನಿಂತೋಗುತ್ತೋ ಅಂತ. ನೆಟ್ವರ್ಕ್ ಸಹ ಇರಲಿಲ್ಲ. ಐ ಆಮ್ ಸೇಫ್ ನೌ. ಓ ಮೈ ಗಾಡ್, ಫೈನಲಿ ಐ ರೀಚ್ಡ್. ಹೆಂಗೆ ಚಳಿ ಇದೆ, ರೋಡ್ ಹಾಳಾಗ್ಬಿಟ್ಟಿತ್ತು. ಫೈನಲಿ ಇಲ್ಲಿ ಸಮ್ ಡೆಸರ್ಟ್ ರೋಡ್ ಏನಿದೆಯಲ್ಲ ಅಲ್ಲಿ ರೀಚ್ ಆಗಿದ್ದೀನಿ ನಾನು. ಇನ್ ಬಿಟ್ವೀನ್ ಫುಲ್ ಗಾಳಿ ಬೇರೆ ಎದ್ಬಿಡ್ತು. ಎಲ್ಲ ಕಡೆ ಸ್ಯಾಂಡು, ಮೈ ಕೈ ಎಲ್ಲ ಫುಲ್ ಗ್ಲೌಸ್ ಒಳಗಡೆ ಎಲ್ಲ ಸ್ಯಾಂಡ್ ತುಂಬ್ಕೊಂಡ್ಬಿಟ್ಟಿದೆ. ಸೊ ನನ್ನ ಕ್ಯಾಮ್ರಾ ಬೇರೆ ಆಫ್ ಆಗೋಯ್ತು. ಸೊ ಏನೋ ಐ ಥಾಟ್ ಎಂಡಲ್ಲಿ ಏನಕ್ಕಾದರೂ ಬೇಕಾಗುತ್ತೆ ಅಂತ ಐ ಜಸ್ಟ್ ಸೇವ್ ದ ಬ್ಯಾಟ್ರಿ. ಬಟ್ ಥ್ಯಾಂಕ್ ಗಾಡ್ ಫಾರ್ ಮೈ ಫಾಗ್ ಲ್ಯಾಂಪ್. ಯು ಕ್ಯಾನ್ ಸಿ ಹೌ ಬ್ರೈಟ್ ಇಟ್ ಈಸ್ ಅಲ್ಲ. ಸೊ ಐ ಕುಡ್ ಸಮ್ ಹೌ ರೀಚ್ ದ ಹೋಟೆಲ್ ಸೇಫ್. ಎಸ್, ದಿಸ್ ಈಸ್ ಮೈ ಹೋಟೆಲ್. ಫೈನಲಿ ರೀಚ್ ಆಗಿ ಐ ಆಮ್ ಜಸ್ಟ್ ಹೆಡಿಂಗ್ ಇನ್ ಸೈಡ್. ಫಸ್ಟು ರೂಮ್ ಎಲ್ಲ ಹೇಗಿದೆ ಅಂತ ನೋಡಿ, ಆ್ಯಂಡ್ ದೆನ್ ಐ ವಿಲ್ ಟೇಕ್ ಮೈ ಮಿಂಚು ಇನ್ ಸೈಡ್. ಲೆಟ್ಸ್ ಸಿ ವಾಟ್ಸ್ ಹ್ಯಾಪನಿಂಗ್ ಇನ್ ದ ಹೋಟೆಲ್.
Alright, after one small adventure, I am ending my day like this. So yeah, I hope you enjoyed this video. If enjoy madidre, subscribe madi, like madi and comment madi. Alright, see you in my next vlog. Bye bye.